ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮಕ್ಕಳನ್ನೆಲ್ಲ ಫ್ರೀ ಗ್ರೇಜಿಂಗಿಗೆ ಬಿಟ್ಟು 12th ಡೇ ಈ ಕಡೆ ಇಲ್ಲಿದ್ದು ಇದೆ. ಇಲ್ಲೇನಾಗಿದೆ ಅಂತಂದರೆ ಸ್ವಲ್ಪ ಈ ಥರ ಕಾಲುವೆ ಥರ ಇದೆ. ಸೊ ಈ ಕಡೆಯಿಂದ ಆ ಕಡೆ ಓಡಿಸಿದೆ ಸ್ವಲ್ಪ. ಆಯಿತಾ, ಇವತ್ತು ನಾನೊಂದು ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಅದೇ ನಮ್ಮ ಹಿಂದೂ ಸಂಪ್ರದಾಯದ ಹಬ್ಬಗಳು. ಆಯಿತಾ, ನಮ್ಮ ಕಡೆ ನಮ್ಮ ಜನ್ರೇಷನ್ ಅವರು ಏನನ್ನ ಮಿಸ್ ಮಾಡ್ಕೋತಿದ್ದಾವೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಥ್ರೂ ನಾನು ಹೇಳ್ತೀನಿ. ಮೊದಲೇ ಏನಾಗ್ತಿತ್ತು ಅಂದರೆ, ನಾನು ಚಿಕ್ಕವನಿದ್ದಾಗಲ್ಲ ಒಂದು ಗಣೇಶ ಹಬ್ಬ ಅಂತ ಬಂದರೆ ಒಂದು ವೀಕಿಂದ ನಮ್ಮ ತಯಾರಿ ನಡೀತಿತ್ತು. ಫಾರ್ ಎಕ್ಸಾಂಪಲ್, ಆಯಿತಾ, ಅಂದರೆ ನಮ್ಮ ಕಡೆ ಎಲ್ಲ ಚಕ್ಲಿ, ವಡೆ, ಕರ್ಜಿಕಾಯಿ ಎಲ್ಲ ಮಾಡ್ತೀವಿ. ನಾವು ಮೊದಲಿಂದನೇ ಮಾಡಿಟ್ಕೋತೀವಿ. ಅದೆಲ್ಲ ಸ್ವಲ್ಪ ಅಲ್ಲ, ಡಬ್ಬಿ ಲೆಕ್ಕದಲ್ಲಿ ಮಾಡ್ತೀವಿ. ಆಯಿತಾ, ನಮ್ಮ ಮನೇಲಿ 3 ಡಬ್ಬಿ ಚಕ್ಲಿ, ನಮ್ಮ ಮನೇಲಿ 2 ಡಬ್ಬಿ ವಡೆ, ಈ ಥರ ಮಾಡ್ತಿದ್ವಿ. ಆಯಿತಾ, ಇವಾಗ ಹೆಂಗಾಗಿದೆ ಅಂತಂದರೆ, ಎಲ್ಲಿ ತನಕ ಬಂದಿದೆ ಅಂತಂದರೆ, ಅಂದರೆ ಮೊದಲೆಲ್ಲ ಮಾಡೋಕ್ಕೆ ಜನ ಇದ್ದರು. ಫಾರ್ ಎಕ್ಸಾಂಪಲ್ಲು ಅಂದರೆ ನಾವು ಚಿಕ್ಕವರಿದ್ದಾಗ ನಾವು ಹೆಲ್ಪ್ ಮಾಡ್ತಿದ್ವಿ, ಈ ಥರ ಇತ್ತು. ಆಯಿತಾ, ಇವಾಗ ಎಲ್ಲಿ ತನಕ ಬಂದಿದೆ ಅಂದರೆ ಸಿಚುವೇಶನ್ನು, ನಾಳೆ ಹಬ್ಬ ಅಂದರೆ ಇವತ್ತು ಕೂಡ ಏನೂ ಪ್ರಿಪೇರ್ ಮಾಡಲ್ಲ ಅಂತಂದರೆ, ನಾಳೆ ಮಾರ್ನಿಂಗು ಒಂದು 25-30 ಚಕ್ಲಿ ಮಾಡಿಕೊಂಡ್ರೆ ಸಾಕು, ಹೇಗೂ ಮಕ್ಕಳೆಲ್ಲ ಬರ್ತಿಲ್ಲ ಅನ್ನೋ ತನಕ ಬಂದುಬಿಟ್ಟಿದೆ. ಆ ಮಕ್ಕಳು ಕೂಡ MNCಲಿ ಅಲ್ಲಿ ಇಲ್ಲಿ ಫಾರಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ಗಣೇಶ ಹಬ್ಬ ಅಂತಂದರೆ ಒಂದಿನ ರಜೆ ಕೊಡ್ತಾರೆ. ಯಾಕಂದರೆ MNCಗಳೆಲ್ಲ ಗಣೇಶ ಹಬ್ಬನೆಲ್ಲ ರೆಕಗ್ನೈಸ್ ಮಾಡಲ್ಲ. ಅವರೆಲ್ಲ ಕೊಡೋದೇ ಕ್ರಿಸ್ಮಸ್ಸಿಗೆ ಈ ಥರ ಕೊಟ್ಟರು 1 ಡೇ ರಜೆ ಕೊಡ್ತಾರೆ. ಆಯಿತಾ, ನಮಗೆ ಗಣೇಶ ಹಬ್ಬ ಇಲ್ಲಿ ಕಾಮನ್ ಆಗಿ ಯಾರಾದರೂ ಮನೆಯಲ್ಲಿ ಗಣೇಶ ಇಟ್ಟರೆ 2-3 ಡೇಸ್ ಅಂತೂ ಕಂಟಿನ್ಯೂಸ್ ಆಗಿ ಹಬ್ಬನ ಮಾಡ್ತಾರೆ. ಆಯಿತಾ, ನಾವು ಲೀವ್ ಹಾಕ್ಬೋದು ಕರೆಕ್ಟು, ಬಟ್ ಲೀವ್ ಅಪ್ರೂವ್ ಆಗಬೇಕಲ್ವಾ? ಬಿಕಾಸ್ ಎಲ್ಲರೂ ಟ್ರೈ ಮಾಡ್ತಿರ್ತಾರೆ ಅದೇ ಟೈಮ್ಗೆ ಲೀವ್ ಹಾಕೋಕ್ಕೆ, ಕರೆಕ್ಟಾ? ಸೊ ಇವಾಗಿನ ಮಕ್ಕಳಿಗೆಲ್ಲ ಅಂದರೆ ಈ ಜನ್ರೇಷನ್ ಅವರಿಗೆಲ್ಲ ಅದರದ್ದು ಇದೇ ಗೊತ್ತಾಗ್ತಿಲ್ಲ. ಮೊದಲೆಲ್ಲ ಎಷ್ಟು ಪಟಾಕಿ ಹೊಡಿತಿದ್ವಿ ಅಂದರೆ ಹೇಳ್ತಾರೆ, ಪಟಾಕಿ ಲೈಕೋಕ್ಕೆ ಪರಿಸರಕ್ಕೆ ಹಾನಿ ಅಂತ. ಪರಿಸರಕ್ಕೆ ಹಾನಿ ತುಂಬ ಇದೆ. ಆಯಿತಾ, ದೇಹಕ್ಕೆ ಹಾನಿಯಾಗಿರೋದು ತುಂಬ ಇದೆ. ಬಟ್ ಅದನ್ನು ನಾವು ಬ್ಯಾನ್ ಮಾಡಿದ್ದೀವಾ? ಇಲ್ಲ ಅಲ್ವಾ? ಡ್ರಿಂಕ್ಸ್ ಮಾಡಿದರೆ ದೇಹಕ್ಕೆ ಹಾನಿ ಆಗುತ್ತೆ, ಸ್ಮೋಕ್ ಮಾಡಿದರೆ ದೇಹಕ್ಕೆ ಹಾನಿ ಆಗುತ್ತೆ. ದೇಹಕ್ಕೆ ಹಾನಿ ಆಗೋದನ್ನೇ ನಾವು ಬ್ಯಾನ್ ಮಾಡ್ತಿಲ್ಲ, ಇನ್ನು ಪರಿಸರಕ್ಕೆ ಹಾನಿ ಆಗೋದನ್ನು ಬ್ಯಾನ್ ಮಾಡಬೇಕಾ? ನೀವು ಹೇಳಿ ಅಲ್ವಾ? ಬ್ಯಾನ್ ಮಾಡಿದರೆ ಎಲ್ಲದನ್ನೂ ಬ್ಯಾನ್ ಮಾಡಬೇಕು, ಕರೆಕ್ಟಾ? ಜಸ್ಟ್ ಒಂದಿನ ಪಟಾಕಿ ಹೊಡೆದ್ವಿ ಆಗತ್ತೆ, ಇಲ್ಲ ಅಂತ ಯಾರೂ ಹೇಳಲ್ಲ. ಪಟಾಕಿ ಹೊಡೆದ್ವಿ ಅಂತ ಬ್ಯಾನ್ ಮಾಡೋದಲ್ಲ, ದೇಹಕ್ಕೆ ಹಾನಿ ಆಗ್ತಿರೋದನ್ನು ಫಸ್ಟ್ ಬ್ಯಾನ್ ಮಾಡಿ. ಆಯಿತಾ, ಇವಾಗ ನೋಡಿ, ಇವಾಗ ಹೆಂಗಾಗಿದೆ ಅಂತಂದರೆ, ಅವರಿಗೆ ಹಬ್ಬ ಅಂತ ಮನೆಗೆ ಬರೋದಿಲ್ಲ. ಆಯಿತಾ, ಹಬ್ಬಕ್ಕೆ ರಜೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಪೇರೆಂಟ್ಸ್ ಕೂಡ ಅದಕ್ಕೆ ಒಪ್ಕೊಂಡ್ಬಿಡ್ತಾರೆ. ಯಾಕಂದರೆ ಬೇರೆ ಆಪ್ಷನ್ ಇಲ್ಲ ಅವರಿಗೆ. ಪೇರೆಂಟ್ಸ್ ಹತ್ರ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತಾರೆ, ಹಬ್ಬ ಮಾಡ್ತಾರೆ, ಫೋಟೋಸ್ ಹಾಕ್ತಾರೆ, ಮುಗೀತು. ಮಕ್ಕಳು ಅಲ್ಲೇ ಟೆಂಪಲ್ಗೆ ಹೋಗ್ತೀನಿ ಅಂತ ಬೆಂಗಳೂರಲ್ಲಿ ಹೋಗ್ತಾರಲ್ಲೋ ಗೊತ್ತಿಲ್ಲ, ಹೇಳ್ತಾರೆ, ಮುಗೀತು. ಅವರು ಅವತ್ತು ಕೆಲಸ ಮಾಡ್ತಾರೆ. ಹಬ್ಬ ಅಂತ ವಾತಾವರಣನೇ ಇರಲ್ಲ ಊರಲ್ಲಿ. ಮೊದಲೆಲ್ಲ ಎಷ್ಟು ಜನ ಸೇರಿಕೊಂಡು ಎಷ್ಟೆಲ್ಲ ಹಬ್ಬ ಮಾಡ್ತಿದ್ವಿ. ಒಂದು ಮಧ್ಯಾಹ್ನ ಊಟಕ್ಕೆಲ್ಲ ಗಣೇಶ ಹಬ್ಬದಲ್ಲೆಲ್ಲ ಎಲ್ಲರ ಮನೇಲೂ 15-20 ಜನ ಆಗ್ತಿದ್ರು. ಅಂದರೆ ಇವತ್ತು ಹಬ್ಬದ ದಿನ ನಮ್ಮ ಮನೇಲಾದರೆ ನೆಕ್ಸ್ಟ್ ಡೇ ಮತ್ತೊಬ್ಬರ ಮನೇಲಿ, ಆ ಥರ. ಯಾರ ಮನೇಲಿ ಗಣೇಶ ತರ್ತಾರೋ ಅವ್ರ ಮನೇಲಿ ಫುಲ್ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಿದ್ವಿ. ಯಾರ ಮನೇಲಿ ಗಣೇಶ ತರಲ್ವೋ ಅವರೆಲ್ಲ ನಮ್ಮ ಮನೆಗೆ ಬರ್ತಿದ್ರು, ಈ ಥರ. ಬಟ್ ಇವಾಗ ಅದೆಲ್ಲ ಕಡಿಮೆ ಆಗ್ತಿದೆ. ನಾವು ಅದನ್ನು ಥಿಂಕ್ ಮಾಡಬೇಕು. ಅಂದರೆ ನಮ್ಮ ಹತ್ರ ಏನಿಲ್ಲ, ಆಯಿತಾ, ಇವಾಗ ಇರೋದ ಕಾಲನೂ ಹಾಗೇನೆ, ಎಲ್ರಿಗೂ ದುಡ್ಡಿಂದ ಹೋಗಿದ್ದಾರೆ. ಅದೇನು ಸುಳ್ಳು ಅಂತ ಹೇಳೋದು, ಇವಾಗ ಬೇಕಾಗಿರೋದು ಅದೇನೆ. ಬಟ್ ನಾವು ಥಿಂಕ್ ಮಾಡಬೇಕು, ನಮ್ಮ ಜನ್ರೇಷನ್ ಎಲ್ಲಿ ಹೋಗ್ತಿದೆ, ನಮ್ಮ ಆಚಾರ ವಿಚಾರ ಎಲ್ಲಿ ಹೋಗ್ತಿದೆ ಅನ್ನೋದನ್ನು ಥಿಂಕ್ ಮಾಡಬೇಕು. ಅಟ್ಲೀಸ್ಟ್ ನೀವು ಹಬ್ಬದ ಟೈಮಲ್ಲಿ ಕೂಡ ಮನೆಗೆ ಬರೋಕ್ಕಾಗಲ್ಲ ಅಂತಂದರೆ ಇನ್ನೇನು ಮಾಡಬೇಕು? ಹಬ್ಬದ ಟೈಮಲ್ಲಿ ಕೂಡ ನೀವು ಮನೆಗೆ ಬಂದು ನಮ್ಮ ಆಚಾರ ವಿಚಾರ ಮಾಡೋಕ್ಕಾಗಲ್ಲ, ನಮ್ಮ ಸಂಪ್ರದಾಯನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಬೆಂಗಳೂರಲ್ಲಿದ್ದು ದುಡಿದು ಏನು ಯೂಸು? ಕರೆಕ್ಟಾ? ಜಸ್ಟ್ ಪೇರೆಂಟ್ಸಿಗೆ ಮಾತ್ರ ಬೇಕಾ ಇದೆಲ್ಲ? ಇದನ್ನೆಲ್ಲ ನಾವು ಥಿಂಕ್ ಮಾಡಬೇಕು ಒಂದು ಟೈಮು.